ನಮಸ್ಕಾರ ರೀ. ಇವತ್ತಿಂದ ಹೊಸ ಸ್ಟೋರಿ ಸ್ಟಾರ್ಟ್ ಮಾಡೀನಿ. ಸಿ ಐ ಡಿ ಇದು ಇಲ್ಲಿಗೆ ಸ್ಟಾಪ್ ಮಾಡಿದ್ರಿ. ಯಾಕಂದ್ರೆ ಸಿ ಐ ಡಿದು ಯಾಕೋ ನನ್ಗೆ ಅನ್ಸಿದ ಮಟ್ಟಿಗೆ ಯಾರು ಅಷ್ಟು ಜನ ಲೈಕ್ ಮಾಡಿದ್ರೆ ಇಲ್ಲ, ವ್ಯೂಸ್ ಅಂತೂ ಭಾಳ ಕಮ್ಮಿ ಆಕತ್ತವ್ರಿ. ಹಾಗಾಗಿ ಇಷ್ಟ ಆಗಿದ್ದಂಗಿಲ್ಲ ಅಂಥೇಳಿ ಇವತ್ತಿಂದ ಒಂದು ಹೊಸ ಸ್ಟೋರಿ ಮಾಡೀನಿ ರೀ. ಅದೇನಂದ್ರೆ ನಮ್ಮ ಒಟ್ಟಾರದ ಹೆಣ್ಮಕ್ಳು ರೀ. ಈಗ ಗೊತ್ತಿರುತ್ತಲ್ರಿ, ಒಟ್ಟಾರದ ಹೆಣ್ಮಕ್ಳು ಅಂದ್ರೆ ಜಿಗಿ ಬಿಜಿ ಅವ್ರ ಮನೆ ಆಡ್ಕೋದು ಇವ್ರ ಮನೆ ಆಡ್ಕೋದು, ಅವ್ರದ್ದು ವಟ ಅನ್ನೋದು ಇವ್ರದ್ದು ವಟ ಅನ್ನೋದು, ಜಗಳ ಆಡೋದು, ಅವ್ರ ಮನೆದು ಇವ್ರು ತಿನ್ನೋದು, ಇವ್ರ ಮನೆದು ಅವ್ರು ತಿನ್ನೋದು ಇರುತ್ತಲ್ರಿ ನಿಜ ಜೀವನ. ಅದನ್ನೇ ಮಾಡಕತ್ತಿ ನೋಡ್ರಿ. ಇದು ಹೆಂಗೆ ಬರುತ್ತೆ ಅಂತ ನೋಡ್ರಿ. ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬರ್ ಮಾಡ್ಕೊರಿ ಯಾರು ಹಂಗೆ ನೋಡಕತ್ತಿರಲ್ಲ. ಯಾಕಂದ್ರೆ ನಾ ಹಾಕೋ ವಿಡಿಯೋ ನಿಮಗೆ ಮತ್ತೆ ವಾಪಸ್ ಬರ್ತಾವೆ, ನೋಡೋಕೆ ಅವಕಾಶ ಆಗುತ್ತೆ. ಮತ್ತು ನಿಮ್ಗೆ ಯಾರು ಬಂಧು ಮಿತ್ರ ಎಲ್ಲರಿಗೂ ಶೇರ್ ಮಾಡಿರಿ ನೋಡ್ರಿ. ಹಂಗೆ ಹೇಳೋದೇ ಮರ್ತು ನೋಡ್ರಿ. ಇವ್ರಿ ನಮ್ಮ ಮನೆಯವ್ರಿ ಗೌಡ್ರು. ಅವ್ರ ಬಾಜುಕ್ ಅದಾರಲ್ರಿ ಅವ್ರು ಅವ್ರಿ. ಇಲ್ಲಿ ನನ್ನ ಬಾಜುಕ್ ನಿಂತಾರಲ್ರಿ ನಮ್ಮವ್ರಿ. ಮತ್ತು ಏನಂದ್ರೆ ಇದ್ರೊಳಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಐತ್ರಿ. ನಮ್ಮ ತಮ್ಮ ಒಬ್ಬತ್ರಿ ಇರ್ತಾನ್ರಿ ಮನ್ಯಾಗ. ಈಗ ನಮ್ಮ ಮನೆಯವ್ರು ಹಗಲೆಲ್ಲ ಕಳಿಸ್ತಾರೆ, ನಿನ್ನ ಜೊತೆಗೆ ಅವರಿಬ್ರು ಫ್ರೀಯಾಗಿ ಬಂದಾರ ಅಂತೇಳಿ. ಯಾಕಂದ್ರೆ ನಮ್ಮ ಮನೆಗೆ ಯಾರು ಇಲ್ರಿ, ನಮ್ಮ ಅಪ್ಪ ಇಲ್ಲ, ನಮ್ಮ ಮನೆಯಾಗ ಏನಿಲ್ಲ ಅಂತ ನಮ್ಮವ್ನ ಕರ್ಕೊಂಬಂದು ಇಟ್ಕೊಂಡ್ರೆ, ನಮ್ಮವ್ನ ಕರ್ಕೊಂಬಂದಾಗ ನಮ್ಮ ಅಪ್ಪ ಇಲ್ಲ, ನಮ್ಮ ಮನೆಗೆ ಯಾರು ಇಲ್ಲ ಅಂತೇಳಿ ನಮ್ಮ ತಮ್ಮ ಒಬ್ಬ ತಕ್ಕನ ದಿಕ್ಕು ದಿಸೆ ಇಲ್ದಂಗೆ ಇರ್ತಾನಂತೆ ನಮ್ಮ ತಮ್ಮನ್ನು ಕರ್ಕೊಂಬಂದು ಇಟ್ಕೊಂಡಿದ್ರೆ. ಹಿಂಗಾಗಿ ನಮ್ಮ ಮನೆಯಾಗ ನಮ್ಮವ್ವ ನಮ್ಮ ತಮ್ಮ ನನ್ನ ಜೊತೆಗೆ ಇರ್ತಾರ್ರಿ. ನಮ್ಮ ಅತ್ತಿಗೆ ಅವ್ರನ್ನ ಕಂಡಿರ್ತಾರಲ್ಲ, ಇವ್ರಿಗೆ ಅವ್ರನ್ನ ಕಂಡಿರ್ತಾರಲ್ಲ, ಇರುತ್ತಲ್ರಿ ಮನ್ಯಾಗ ನನ್ನ ಮಗ ಗ್ರೇಟ್, ನನ್ನ ಮಗಳು ಗ್ರೇಟ್. ಹಿಂಗೆ ರೀ ನೋಡ್ರಿ ಹೆಂಗೈತೆ ಅಂತ. ಭಾರಿ ಇಂಟ್ರೆಸ್ಟ್ ಐತೆ ರೀ ಸ್ಟೋರಿ. ಏನ ಲಕ್ಷ್ಮಕ್ಕ, ನಿಮ್ಮ ಅತ್ತಿದು, ನಿಮ್ಮ ಅವ್ವಂದು, ನಿಮ್ಮ ತಮ್ಮಂದು, ನಿಮ್ಮ ಮನೆಯವ್ರದ್ದು ಹೇಳಿದೆ, ನಮ್ಮನ್ನೆಲ್ಲ ಬಿಟ್ಟಲ್ಲ ಒಟ್ಟಾರದ ಎಲ್ಲ ನಮ್ಮ ಈ ಒಂದು ಗೆಳತಿಯರ್ನ. ಅಯ್ಯೋ ದೇವ್ರೆ, ನಮ್ಮ ಪ್ರೇಕ್ಷಕರಿಗೆ ನಿಮ್ದೆಲ್ಲ ನಾವು ಹೇಳೋದ ಬೇಡ, ಹೇಳಿಲ್ಲ ಅಂದ್ರೆ ಗೊತ್ತಾಗುತ್ತೆ ಇವರೆಲ್ಲ ಲಕ್ಷ್ಮಕ್ಕನ ಗೆಳತಿಯರು ಅಂತೇಳಿ. ಅದಕ್ಕೆ ಹೇಳಕ್ಕ ಹೋಗ್ಲಿಲ್ಲ ನಾನು. ಅದೇನ್ ಕರೆ ಬಿಡು ಲಕ್ಷ್ಮಕ್ಕ, ಯಾಕಂದ್ರೆ ನಾವ್ ಯಾವಾಗಲಿಂದ ಗೆಳತಾರೆ. ಈಗನ ನಾವು ಸಿರಿ ದೋಸ್ತರ ಅಂತಾರಲ್ಲ, ಹಂಗ ನಾವು ಈಗೆಲ್ಲ ಸೀರೆ ಉಟ್ಕೊಳಕ್ ಇದ್ದಾಗಿಂದ್ರೆ ದೋಸ್ತರ ಅಲ್ಲನ. ಅರೆ ಲಕ್ಷ್ಮಣ್ ಅಕ್ಕ, ನಾವು ನಿಮ್ದುಗೆ ದೋಸ್ತು ಅಂತ ಎಲ್ರಿಗೂ ಗೊತ್ತು ಬಿಡಿ, ಯಾಕೆ ಚಿಂತೆ ಮಾಡೋದು. ಬಿಡಾಡಿ ಬರೀ ನಿಮ್ದಂದ ನೋಡ್ಕೊಂತ ಇದನ್ನ ಚಾಕ್ರಿ ಮಾಡ್ಕೊಂತ ಇರ್ತಾಳ. ಏನೈತಿ ಮನೆಯಾಗ ತಂದು ಹೊಗಿಸ್ಕೊಂಡಾಳ ಅವ್ರವ್ವನ್ನ ಅವ್ರ ತಮ್ಮನ್ನ. ಬರೀ ಅವ್ರದ ನೋಡ್ತಾಳ. ಯಾವ ಹೊಟ್ಟಿಗೆ ಎತ್ತಿನ ನನಗೊಂದು ಕಮ್ಗೊಂದು ಬಿಸಿ ರೊಟ್ಟಿ ತಂದು ಕೈಯಾಗಿಡಂಗಿಲಿಕ್ಕಿ. ಯಾಕ್ರಿ ಎತ್ತಿಯಾರ ಈಗರ ಬಿಸಿ ರೊಟ್ಟಿ ಮಾಡ್ತಂದು ಕೈಯಾಗಿಟ್ನಿ. ಬೇಸ್ ಮಸ್ತ್ ಬೆಣ್ಣೆ ಹಸೆ ಖಾರ ಬೇಸ್ ಸುತ್ಕೊಂಡು ತಿಂದು ಈಗ ನಾ ಹೊರ ಬಂದಿರಿ. ಮತ್ತೆ ಏನೋ ಇಟ್ಟೇ ಇಲ್ಲ ಅಂತಿರಲ್ರಿ. ಹಂಗನವ ಅತ್ತಿ ಮನೆಗ ಕತ್ತಿ ಚಾಕ್ರಿ ಮಾಡಿದ್ರು ಅತ್ತಿಗೆ ಕರುಣೆ ಇದನ್ನೇ ಇರಂಗಿಲ್ಲ. ಏನ್ ಮಾಡಿದ್ರು ಮಾಡಿಲ್ಲ ಅಂತ. ಅದು ಹಡದೊಟ್ಟಿ ಗೊತ್ತಿರತ್ತ. ನನಗ್ ಗೊತ್ತ ನನ್ನ ಮಗಳು ಎಷ್ಟು ನೋವು ಅನ್ಬೋಸ್ತತೆ. ಮಾಡಿ ಸೌದ್ ಹೋಗೈತಿ ನನ್ನ ಮಗಳು ಗೊತ್ತಾನ. ಹೌದವ, ಸೌದ್ ಬಿಟ್ಟ ನಿನ್ನ ಮಗಳು. ಸೌದದಕ್ಕ ಈಗಿನ್ನ ಈ ಬಾಗ್ಲ ಹಿಡಿಸ್ವಲ್ತು. ಇನ್ನ ಸವಿಲಾರ್ದಂಗಿದ್ರೆ ನನ್ನ ಮಗ ಈ ಬಾಗ್ಲ ಕೆತ್ತಿಸಿ ಇದ್ರ ಯಾರು ಡಬಲ್ ಇಡ್ಬೇಕಾಗಿತ್ತು ಬಾಗ್ಲಾನ. ಏನಿನ ಕಣ್ಣ ಮಣ್ಣಾಕ್ಲಿ, ಕಣ್ಣಾಗ ಮತ್ತ ಎಮ್ಮೆ ಕೊಟ್ಟು ಹೋಗಿ ಮಕ್ಕೊಲಿ. ಎಷ್ಟ್ರ ಇದ್ದೈತ ನಿನಗ ನನ್ನ ಮಗಳ ಮೇಲೆ ಕಣ್ಣು. ಅತ್ತಿ ಹಿಂಗ ಮಾತಾಡೋದ. ಸೊಸಿ ಚಂದಗೆ ಉಂಡು ತಿಂದು ಇರ್ಲಿ ಅಂತಂದು ನಾಳೆ ನಮ್ಮನ್ನ ನೋಡ್ಕೋಬೇಕು, ಚಂದಗಿರ್ಬೇಕು ಅಂತಾರ. ಹಿಂಗೆಲ್ಲರ ಅತ್ತಿ ನೋಡಿದ್ರೆ ಊರ್ ಮಂದಿ ಅನ್ಕೊಂಡ್ ಹೋಗುದ್ ಬರ್ಬೇಕನ್ಸತ್ತ. ಯವ್ವ ಶುರುವಾತ ಯವ್ವ ಇವ್ರ ರಗಳಿ. ನಾನ್ ಯಾ ಜನ್ಮದ ಕರ್ಮ ಮಾಡಿದ್ನೋ ಏನ ತುಮ್ಕ ಬೆಳ್ಳಗ ಒಂದ್ ನಮ್ನಿ ರಸಗುಲ್ಲ ಇದ್ದಂಗದಲ್ಲ ಅಂತ ಈಕಿನ್ ಮಾಡ್ಕೊಂಡ್ ಬಂದೆ. ಈಕಿ ಹಿಂದ ಅವು ಎರಡು ಫ್ರೀ ಅಂತ ಪ್ರಾಡಕ್ಟ್ ಬರ್ತಾವಂತ ನಾ ಅನ್ಕೊಂಡಿರ್ಲಿಲ್ಲ ಬಿಡು. ಅವು ಎರಡು ಪ್ರಾಡಕ್ಟ್ ಬಂದು ಫ್ರೀಯಾಗಿ ಇರ್ಲಿ ಬಿಡು, ಒಂದಕ್ಕೊಂದು ಫ್ರೀ ಬಂದವಲ್ಲ ಅನ್ಕೊಂಡೆ. ಆದ್ರೆ ಈ ನಮ್ನಿ ತಲಿ ತಿಂತಾವಂತಂದು ಜಯಕರ ನಾ ಅನ್ಕೊಂಡಿರ್ಲಿ ಬಿಡ್ರಿ. ಈ ನಮ್ನಿ ತಲಿ ತಿಂತಾವ್ ಗೊತ್ತಿದ್ರೆ ಫಸ್ಟ್ನೇ ಪ್ರಾಡಕ್ಟ್ ನ ಕ್ಯಾನ್ಸಲ್ ಮಾಡ್ಬಿಡ್ತಿದ್ವಿ. ಫ್ರೀನೂ ಬೇಡ ಯಾವ್ದು ಬೇಡ ಅಂತೇಳಿ. ಅವನವನ ಬಣ್ಣಕ್ ಮಳ್ಳಾಗಿ ಅನ್ಭವಿಸಂಗಾಗೈತ್ರಿ ನನ್ ಕತಿ. ಅಯ್ಯೋ ದೇವ್ರೆ, ಅಲ್ರಿ ಅಳ್ಯಾರ ಏನ್ರಿ ಹಿಂಗ್ ಮಾತಾಡ್ತೀರಿ. ನನ್ನ ಮಗಳಿಗೆ ಮನ್ಸಿಗೆ ನೋವು ಮಾಡಿದ್ರ ಚಲೋ ಆಗತ್ತೇನ್ರಿ. ಮನಿ ಮಹಾಲಕ್ಷ್ಮಿ ರೀ. ಹೆಣ್ಮಕ್ಳು ಅಂದ್ರೆ ಸೊಸಿ ಅಂದ್ರ ಸ್ತ್ರೀ ಮಹಾಲಕ್ಷ್ಮಿ ಅಂತ್ರಿ. ಆಕಿ ಬಂದಾಗಿಂತ್ರ ನಿಮ್ ಮನಿ ಹಾಲು ಹೋಗಿದಂಗ ಉಕ್ಕೇತ್ರಿ ನೋಡ್ರಿ. ಮನಿ ಮೇಲೆ ಮನಿ ಕರ್ಸಿದ್ರಿ, ಮಕ್ಳು ಅದು ಮರಿ ಅದು ಸಂಸಾರ ದೊಡ್ಡದತ್ತು. ಹಾಲು ಹೈನಕ್ಕೇನ್ ಕಮ್ಮಿಲ್ಲ. ದನ ಕರ ಹೊಲ ಫಲ ಎಲ್ಲ ಬೆಳಗು ಈಟ ಕೊಂದಾತು ನನ್ನ ಮಗಳ ಬಂದ ಮೇಲೆ. ಅಲ್ರಿ ನನ್ನ ಮಗಳ ಮನ್ಸು ನೋಯಿಸ್ತಿರಲ್ರಿ ಅಳಿಯಾರ. ನಿಮಗಿದು ಚಲೋ ಅನ್ರಿ ಇದು. ನೀವು ಅಳಿಯಾರಂದ್ರು ಬೇರೆ ಅಲ್ರಿ, ಮಗ ಅಂದ್ರು ಬೇರೆ ಅಲ್ರಿ. ನನಗೆ ನೀವ ಮಗ ರೀ, ದೊಡ್ಡ ಮಗ. ಹಂಗೆಲ್ಲ ನಿಮ್ ಬಗ್ಗೆ ನಾವಿಷ್ಟು ಪ್ರೀತಿ ಇಟ್ಕೊಂಡಿವಿ, ನೀವು ನಮ್ಗೆ ಹಿಂಗ ಅನ್ನ ಬೇಷ ಅಲ್ರಿಪ್ಪ. ಯಾಕ ಬೇಷ ಅನ್ಸಲ್ತ ನೋಡ್ರಿ. ಹೌದೌದು, ಯಾಕಂದ್ರೆ ನನ್ನ ಮಗ ದುಡದ್ ಸೌದದ್ದು ಇಲ್ಲಿ ಯಾವಕ್ಕಿ ಕಣ್ಣಿಗೂ ಕಾಣಿಲ್ಲ. ನನ್ನ ಮಗ ದುಡದು ಎಲ್ಲ ಈಡಾಗಿ ಮಾಡ್ಯಾನ. ಈಕಿ ಕಾಲಿಟ್ಟುಕೊಳ್ಳೆ ಉಕ್ಕಿ ಬಿಡುತ್ತಂತ. ಹಂಗಿದಿತ್ತಂದ್ರೆ ಎಲ್ಲೆಲ್ಲ ಕಾಲಿಡ್ಸ್ಬೋದಿತ್ತು. ಇನ್ನ ಉಕ್ಕಿ ಕರಿಲ್ಲ ಅಂತೇಳಿ ದುಡಿಲಾರ್ದ ದುಃಖ ಬಿಡ್ಲಾರ್ದ ಬರ್ತಿತ್ತಲ್ಲ ಈಡಾಗಿ. ಯವ್ವ ಲಕ್ಷ್ಮಕ್ಕ, ಯವ್ವ ನಮಗ ದಿನಾ ಬೆಳಗ್ಗೆ ಹೊರದ್ರ ಒಂದ್ ನಮ್ಮನಿ ಸುಪ್ರಭಾತ ನೋಡುವ. ಒಂದು ಸುಪ್ರಭಾತ ಟಿವಿಯಾಗ ಪವಾಗಿನ ಬರೋದೊಂದು 5-6 ನಿಮಿಷ ಹೆಚ್ಚು ಕಮ್ಮಿ ಆಗತ್ತೆ ಇಲ್ಲ ಗೊತ್ತಿಲ್ಲ. ಶುರುವಾಗತ್ತೆ ನೋಡಿ ನಿಮ್ಮ ಮನ್ಯಾಗ. ಯವ್ವ ಪಟ ಹಾಸಿಗೆ ತೆಗೆದು ಎತ್ತಿ ಮಾಡಿ ಚೆಟ್ಟ ಮುಂದಿನ ಕೆಲಸ ಮಾಡ್ತೀವಿ. ಯಾಕಂದ್ರೆ ಶುರುವಾತಿನ ಬೆಳಗ್ಗೆ ಹರಿತು ನಿದ್ದೆ ಮಾಡಕ್ಕಂತೂ ಸಾಧ್ಯನೇ ಇಲ್ಲ ಅಂತೇಳಿ ಎದ್ದ ಬಿಡ್ತೀವಿ ನೋಡುವ. ಯವ್ವ ವಿಜ್ಜಿ,
ನಿಂದರ ಮನಿ ಏನೋ ಆತೈತ್ಲೆ, ನಮ್ದು ಇಲ್ಲ ಗಾಡಿಗೆ ಅಂಟ್ಕೊಂಡೈತಿ. ನನ್ನ ಕಿವಿಯಾಗ ಗೂಟ ಬಿಡ್ದಂಗತ್ಲೆ. ಅವ್ರ ಮಕ್ಕಳೋದು ರಾತ್ರಿ ಇವ್ ಎರಡಕ್ಕೂ ವಯಸ್ಸಾಗ್ಬಿಟ್ಟೈತೆ. ಅವನು ನಿದ್ದೆ ಬರಂಗಿಲ್ಲ. ಒಂದಕ್ಕೊಂದು ಅದು ಒಂದ ರೂಮ್ದಾಗ ಹೋಗ್ಬಿಟ್ರ ಇವ್ರಿಬ್ರನ್ನ. ಅತ್ತ ಒಂದ್ ಕಾಟ್ನಾಗ ಎತ್ತ ಒಂದ್ ಕಾಟ್ನಾಗ ಬಿದ್ಕೊಂಡಿರ್ತಾವ. ನೋಡ್ಬೇಕು ವಟ ವಟ ಆಕಿ ಹಿಂಗನ್ನ ಈಕಿ ಹಿಂಗನ್ನ, ಆಕಿ ಹಿಂಗನ್ನ ಈಕಿ ಹಿಂಗನ್ನ. ಯಾವ ಮಕ್ಕತ್ತವ ಏನೋ ಗೊತ್ತಿಲ್ಲ. ಯಾವ ಒಂದ್ ಹೊತ್ನಾಗ ಹುಚ್ಚು ಎದ್ದಿರ್ತಾವ ಏನೋ ಗೊತ್ತಿಲ್ಲ. ಅವಾಗ ಊಟ ಊಟ ಹಚ್ಬಿಟ್ಟಿರ್ತಾವ. ನಿದ್ದಿನ ಮಾಡಕ್ಕಾಗಲ್ಲ. ಇವ್ರ ಕಾಲಾಗ ಇವ ಲಕ್ಷ್ಮಕ್ಕ ಏನಾರ ಏನೋ ಅನ್ನು. ಆ ಕಿಡಿಗೆ ಒಂದೈತಲ್ಲ ಅದಕ್ಕೊಂದಿಟ್ಟು ಏನೋ ಪ್ಲಾಸ್ಟಿಕ್ ಇಷ್ಟ ಬಂದ್ ಮಾಡಿಸ್ಬಿಡಿ. ಒಂದ್ರ ಒಟ್ಟು ಆ ಕಿಡಿಗೆ ಬರೋ ಸೌಂಡ್ರ ನಿಲ್ಲತ್ತೆ. ಸಾಕಾಗುತ್ತೆ. ಇವ ಲಕ್ಷ್ಮಕ್ಕ ಏನೋ ಅಂತ ತಿಳ್ಕೊಬರುವ. ಮತ್ ನಾ ಹಿಂಗ ಅಂತೀನ ಅಂತಂದು ನಿಮ್ಮ ಅವ್ವ ಮತ್ ನಿಮ್ಮ ಅತ್ತಿ ಬಾಳ್ ಒಟ ಒಟ ಅಂತಾರೆ. ಯವ್ವ ಅಯ್ಯೋ ಪ್ರೇಮಿ, ನೀ ಹಂಗ ಅಂತಿದಿ. ಅವ್ರು ಮೂರು ಬಂದ್ಬಿಟ್ಟೈತೆ ಇಬ್ರಿಗೂ. ಹೇಳ ಈಗ ಅಂದ ದಿನ ಸ್ವಲ್ಪ ತಿರಲ್ಲ ಮತ್ತೆ ಒಳಬಳ ಅದ್ನ ಅಂತಾವ್. ಇಲ್ಲಾಂದ್ರೆ ಅಂದದ್ದು ಮರ್ತ್ಬಿಟ್ಟಿರ್ತಾವ, ಹೇಳಿದ್ದು ಮರ್ತ್ಬಿಟ್ಟಿರ್ತಾವ. ಮತ್ತೆ ಸುರು ತಗೋ ವಾಪಸ್. ಮತ್ತೆ ಫಸ್ಟಿಂದ ರೆಕಾರ್ಡ್ ಆನೆ ಮತ್ತೆ. ಯವ್ವ ನನಗರ ನಿನ್ಕಿಂತ ನನಗೆ ತಿಳಿದ್ಬಿಡತ್ತೆ. ಯಾಕಂದ್ರೆ ನಂದು ನಿನ್ ಮನಿ ಎದ್ರಿಗಿಂತ ನಂದು ಎದರಿಗೆ ಅಲ್ಲಿ ಇವ್ರ ಮನಿ ಎದರಿಗೆ ಅಲ್ಲಿರೋದು. ದಿನ ಬೆಳಗ್ಗೆ ಎದ್ದಾಕಿ ಇವ್ರ ಮಕ್ಕ ನೋಡ್ಬೇಕಲ್ಲ. ನನ್ ಕತಿ ಹೆಂಗ? ಅಯ್ಯೇ ಆಡ್ಬಿಟ್ಟಾರ ಊರಾಡ್ಬಿಟ್ಟಾರ. ಯಾಕ್ಲೆ ನಿಮ್ಮನೆ ನಿಮ್ಮ ಅವ್ಗ ನಿಮ್ಮ ಅತ್ತಿಗೆ ಅವ್ರಿಗೆ ಏನು ವಯಸ್ಸಾಗಲ್ಲನ? ಅವ್ರಿಗೂ ಅರು ಮರು ಬರತ್ತಿಲ್ಲ. ಏನ್ ನಮ್ಮ ಅವ್ಗ ನಮ್ಮ ಅತ್ತಿ ಬಂದೈತಿ. ನಾವ ತ್ರಾಸ ತಗೊಳಕತ್ತಿಲ್ಲ. ನಿಮ್ಗೆ ಏನ್ ತ್ರಾಸ ಆಗತ್ಲೆ ಒಂದನ್ನ ನಡ್ಬಿಟ್ಟಾರಿಗೆ? ಯವ್ವ ಬಿಡವ ಲಕ್ಷ್ಮಕ್ಕ, ನೀ ಯಾವಾಗ ನಿಮ್ಮ ಅವ್ವನ ನಿಮ್ಮ ಅತ್ತಿನ ಎಲ್ಲ ಬಿಟ್ಕೊಟ್ಟಿದಿ. ಹೋಲ್ ಬಿಡು, ಏನ್ ಮಾಡಕ್ಕಾಗಲ್ಲ. ಮನೆ ಅಂದ್ಮೇಲೆ ಮತ್ತ ಎಲ್ಲರೂ ಅವ್ರವ್ರದವ್ರು ನೋಡ್ಕೋಬೇಕಲ್ಲ. ಯವ್ವ ಇಷ್ಟೊತ್ತತ್ವ ನನ್ನ ಕೆಲಸ ಐತಿ. ನನ್ನ ಗಂಡ ಮತ್ತೆ ಇನ್ನೂ ವರ್ಷ ಹೊಲಕ್ಕೆ ಹೋಗತ್ತದನ್ನ. ರೊಟ್ಟಿ ಬೇರೆ ಮಾಡಂದಿದ್ದ. ಚೋಳಿಕಾಯಿ ಸೋಸಿಟ್ಟು ಕುದಿಯಕ್ಕಿಟ್ಟು ಬಂದಿದ್ದೆ. ಎಲ್ಲಿ ಏನಾದ್ವ ಏನ ಹೋಗಿನ್ವಾ? ಪ್ರೇಮಿ ಚೌಳಿಕಾಯಿ ಪಲ್ಯ ಮಾಡಿ ಅನ್ಲೆ. ನಂಗೊಂಚೂರು ಕೊಡ್ಲೆ ಒಟ್ಟೆ ಚೌಳಿಕಾಯಿ. ಅಡ್ಬಿಟ್ಟು ನಿಮ್ಮ ಹೊಲ್ದಾಗ ಅಷ್ಟು ಚೌಳಿಕಾಯಿ ಬೆಳೆದವಂತ. ಒಂದಿಟ್ರ ಉಣೆ ಒಬ್ಬರಿಗೆ ಒಂದು ಹಿಡಿನಾರ ಇಡ್ರಿ. ಹೊಲ್ದಾಗ ಬೆಳೆದೀನಿ ತಿನ್ರಿ ಅಂತ ಒಂದು ಸಾವಿರ ತಂದು ಕೊಟ್ಟೇನೆ. ಅದು ನಮ್ಮ ಹೊಲ್ದಾಗ ಏನಾರು ಬಂದ್ರೆ ಏವ ಕೊಡೆಯವ ಅದು ನೋಡಂಗೈತಿ ತಿನ್ನಂಗಾಗೈತಿ. ಹೆಂಗ ಬೆಳೆದಾವ ಏನು ಅದು ಇದಂತಂದು ಬಂದು ಇಸ್ಕೊಂಡು ಹೋಗಿದ್ದಿ. ಹೌದಾ ಅಲ್ಲೇ ಪ್ರೇಮಿ ಚೌಳಿಕಾಯಿ ಬೆಳೆದ್ರೆ? ನಿಮ್ ಹೆಣ್ಮಕ್ಳು ಸುದ್ದಿ ಶುರು ಆಯ್ತು. ನಂದು ಹೊಲ ಕೆಲಸ ಐತೆ. ನಾವು ಹೋಗಿನ್ ತಗೋ. ಮಧ್ಯಾಹ್ನಕ ಒಟ್ಟು ಬುತ್ತಿ ಕಳಿಸ. ಕಳಿಸ್ತೀನಿ ತಗೋರಿ. ನಾನ ತಗೊಂಬರ್ತೀನಿ ತಗೊಂಬಗನ. ಬಿಸಿ ರೊಟ್ಟಿ ಕುಂತು ಮಾಡಿಸ್ಕೊಂಡು ತಗೊಂಬರ್ತೀನಿ. ನೋಡೋ ಈಗ ಮಾಡಿದ ರೊಟ್ಟಿನ ಮತ್ತೆ ಮಧ್ಯಾಹ್ನ ಕಟ್ಬಿಡ ನನ್ನ ಮಗಗೆ. ಅವು ಕುತ್ತಿಗೆ ಸಿಕ್ಕಂಗಕ್ಕವು. ಅವು ಒಂಥರ ಬಿಡ್ತಾವ ಆರಿದ್ಮೇಲೆ. ಮಧ್ಯಾಹ್ನಕ್ಕ ನನ್ನ ಮಗನ ಪೂರ್ತಿಕ ಬಿಸಿ ಬಿಸಿ ರೊಟ್ಟಿ ಮಾಡು. ಹೊಲಕ್ಕ ನಾನು ತಗೊಂಡು ಹೋಗ್ತೀನಿ ಬುತ್ತಿನ. ಯವ್ವ ನಾ ಏನ ಕೇಳ್ಬೇಕಂದ್ ನೋಡ ಪ್ರೇಮಿ. ಯವ್ವ ಇವ್ರ ಗದ್ದಲ್ದಾಗ ನನಗೆ ಅರು ಮರು ಬಂದಂಗಾಗೈತೆ ನೋಡ. ಈ ಚೋಳಿಕಾಯಿ ಕೊಡ್ಲೆ. ನನಗೂ ಚೋಳಿಕಾಯಿ ಅಂದ್ರೆ ಇಷ್ಟ. ಅಲ್ಲಲ್ಲಿ ಒಂದು ಚೋಳಿಕಾಯಿ ಕರೆ ಅಂದ್ರೆ ವಿಜ್ ಅನ್ನಂಗ ನಾವೆಲ್ಲ ಹೊಲ್ದಾಗ ಬರೋದು ಒಣಗ ಅಕ್ಕ ತಂಗಿಯರ್ ಇದ್ದಂಗ ಅಂತ ಎಲ್ಲಾರು ಕೊಡ್ತೀವ. ಅದು ಬಿಟ್ಟು ಒಂದಿಟ್ಟು ತಂದು ಕೊಡಕ್ಕೆ ದಾಡಿ ಎನ್ಲೇ ನಿಂಗೆ? ಅಯ್ಯ ಲಕ್ಷ್ಮಕ್ಕ ಸುಳ್ಳು ಅಂದ್ರೆ ಕೇಳ್ತಿ ಕರೆ ಅಂದ್ರೆ ಕೇಳ್ತಿ. ಯಾಕ ಏನ ರೋಗ ಬಂದ್ಬಿಟ್ಟೈತೆ ಇವಾಗ. ಒಂಥರ ಸಣ್ಣ ಬೆಳ್ಳನ ಹುಳ ಇರ್ತಾವಲ್ಲ ಎಲ್ಲಿಗೆ ಮುಕ್ಕರು ಬಿಟ್ಬಿಟ್ಟವ ಇವ. ಒಂಥರ ಹೇಳಾಕೊಲ್ ಬಿಡು. ಏನ ಒಂದ್ ನಾಲ್ಕು ಉಳ್ದಾವ ಗಿಡ. ಅದ್ರನು ಹರ್ಕೊಂಬಂದು ನಾವು ಪಲ್ಯ ಮಾಡ್ಕೊಂಡು ತಿನ್ನತ್ತೀವಿ. ನಿಜವಾಗ ಮಾರಕಂತೂ ಇಲ್ವಾ? ಸತ್ಯಕ್ಕೂ ಮಾರಕ್ ಒಯ್ಯಕ್ಕೆ ಸಾಧ್ಯನೇ ಇಲ್ಲ. ಲಾಸ್ ಆಗೈತಿ. ಬೇಕಿದ್ರೆ ಇನ್ನೊಮ್ಮೆ ಬುಟ್ಟಾಗ ಒಂದಿಷ್ಟು ಬರ್ತಾವ. ಎಷ್ಟು ಬರ್ತಾವ ಗೊತ್ತಿಲ್ಲ. ಅವು ಬೇಕಿದ್ರೆ ನೋಡಿ ನಿಂಗೆ ತಂದು ಕೊಡ್ತಂತವ್. ಅಯ್ಯ ಅಂದ್ರೆ ಬಿಳೆ ಹುಳದ ರೋಗ ಬಂದೈತನ. ಹುಳ ಹತ್ತಿರ್ ಬಿಡಂಗಿಲ್ಲೇ. ಎಲಿನ ತಿಂದು ಕಡೋದು ಹಾಕ್ಬಿಡ್ತಾವ. ಗಿಡನ ಒಣಗಿಬಿಡ್ತಾವ. ಅದಕ್ಕೆ ಔಷಧ ಸಿಕ್ತೈತಲ್ಲ ಹಾಕ್ಬೇಕಿಲ್ಲ ಒಟ್ಟು. ಇಲ್ಲಿ ಬಿಡಾಯಮ್ಮ ಹಾಕಿದ್ನಿ. ಔಷಧ ಹಾಕಿದ್ವಿ ಎಲ್ಲ ಮಾಡಿದ್ವಿ. ಏನೋ ಒಟ್ಟು ಎಗ್ಗಳಾಗ್ಲಿಲ್ಲ. ಗಿಡ ಮ್ಯಾಕ ಬಿಟ್ಟು ಎದ್ದಾಳಲ್ಲ ನಮ್ಮನಿ. ಅಲ್ಲೇ ಸತ್ತೋಗ್ಬಿಟ್ವ. ಎಲ್ಲ ಒಂದೊಂದು ಅದಾವು. ಅದ್ರಾಗ ಒಂದು ಅಕ್ರದು ಮನೆಗೆ ಹಾಕೋಬಿಡೋ ಸುಮ್ಮನೆ ಆಗ್ಬಿಟ್ಟಿವ. ಏನ್ ಮಾಡ್ಲಮ್ಮ ಈ ಸಲ ಹಾಕಿದ್ ಸೈತ್ ಕೈ ಬರ್ಲಿಲ್ಲ ನೋಡಮ್ಮ. ಹಿಂಗ ನೋಡ್ಬೋಡೋರು ಬಾಳವು. ಹೋಲ್ ಬಿಡು ಪ್ರೇಮಿ ಇರುವಲ್ ತಕ್ ಬಿಡವ. ಏನ್ ಮಾಡಕ್ಕಾಗತ್ತೆ? ಸಂತೆ ಆಗಿದ್ರೆ ತೊಗೊಂಬರ್ತಂತೆ. ಬೇಕೆ ಲಕ್ಷ್ಮಕ್ಕ ಕೊಡು. ಪಾಪ ಕೇಳಲ್ಲ. ಆಕೆ ಸಿಕ್ಕರ ಕೊಡು ಮತ್ ಪಾಪ. ಆತಗೋ ಲಕ್ಷ್ಮಕ್ಕ ಬರ್ತೀನಿ. ಏಮ್ಮ ಬರ್ತೀನಿ ಬೈ. ನೀವು ಇಬ್ರು ಎಮ್ನಾರ ಮತ್ತೆ ಒಬ್ರು ಸಿಟ್ಟಾಗ್ತೀರಿ. ಇಬ್ರು ಹೇಳ್ತಾನೆ ಬರ್ತೀನಿ. ಓಹೋ ಊರಡಿಬಿಟ್ಟು ಮನ್ಯಾರ ನೋಡಿ. ನಾನು ಹೋಗಿ ತಗೊಂಡೋಗಿ ಕಿರಣೋಗ ಒಂದು ಪುಟ್ಟಿ ತಗೊಂಡೋಗಿ ಕೊಟ್ಲು ಚೋಳಿಕಾಯಿನ. ನಾನು ಹಂಗಾದ್ರೆ ಎಲ್ಲರ ಸಂತೆಗಿಂತಾಗ ತಂದಿದ್ರ ಏನ ಬಿಡು ಅಂತ ಸುಮ್ಮನಾಗಿದ್ದೆ ನಾನು. ಇವು ಹೊಲ್ದ ಬೆಳೆದಾಳ ಅಂತ ಅಡ್ಬಿಟ್ಟು ನಮಗಾದ್ರೆ ರೋಗ ಬಂದೈತೆ ಅಂತ ಹೇಳ್ತಾಳ. ಅಲ್ಲಿ ಕೊಡ ಮುಂದೆ ಎಲ್ಲ ಇತ್ತಿಕಿಗೆ ಎಲ್ಲ ಸುಳ್ಳು ಹಕ್ಕನಾಕಿ ಊರಕ್ಕನಾಕಿ ಬೇನ್ಲಿ. ನಿಮ್ಮ ಚೋಳಿಕಾಯಿ ಪುಟ್ಟಿ ತಗೊಂಡೋಗಿ ರೇಣೋ ಕೊಟ್ಲಾ? ಅಲ್ಲ ಇನ್ನ ಈಗ ಅದು ಗಿಡಕ್ಕೆ ರೋಗ ಬಂದೈತಿ ಗಿಡ ಇಲ್ಲ ಅಂದ್ಲ. ಅಯ್ಯ ಅಡ್ಬಿಟ್ಟು ಬೆಣ್ಲಿದ ಹಾಕಿದೇನು ಕೇಳ್ತಿದ್ದಿ? ಹಂಗ ಯಾರು ಬೇಕಾಗಿರ್ತಾರ ನೋಡು ಅವ್ರಿಗೆಲ್ಲ ಮಾಡ್ತಾ. ಬೇಡಗಾರಿಗೆ ಏನಿಲ್ಲ ಅಂತ ಹೇಳ್ತಾ. ನಮ್ಮ ಮನೆ ಬರ್ಬೇಕಾದ್ರೆ ಅದು ಇಲ್ಲ ಇದಿಲ್ಲ ಅಂತ ಕೇಳಕೊಟ್ಟ. ಈ ನಮ್ಮ ಹಡ್ಬಿಟ್ಟಿಗೆ ಹಂಗ ಯಾರಿಲ್ಲ ಅಂದಕ್ಲೆ ಈಗ ದಾನ್ಸೂರು ವಂಶದ ಕುಡಿ ನೋಡು ಹಂಗ ಕಿತ್ ಕೊಡ್ತಾಳೆ. ಯಾಕಂದ್ರೆ ಗಂಡಲ್ಲಿ ಕಷ್ಟಪಟ್ಟು ಬಿಸಿಲು ನೆಳ್ಳು ಅಂದ್ರೆ ದುಡ್ಡು ತಂದು ಹಾಕ್ತಾನಲ್ಲ ಕೊಡ್ತಾನ. ಏನಾರ ಅಪ್ಪಂದಲ್ಲ ಇನ್ನೊಂದಲ್ಲ. ಖಾನ್ದಾನಿ ಅಂದ್ರೆ ತಂದಾಗತ್ತೆ ಮಾಡ್ತಾಳೆ. ಇಲ್ಲಿ ನಮ್ಮ ಮನೇನ ಖಾನ್ದಾನಿ ಖರ್ಚು ಮಾಡ್ತಾಳ ನೋಡು. ಈಗ ನೋಡು ಒಂದು ಚೋಳಿಕೆ ಸಿಕ್ಕು ಈಕಿ ಮಕ್ಕ ಕಾಣಿಸ್ಲಿಲ್ಲ ನೋಡು ಬಿಕ್ತಿ. ನಾ ಹೇಳಕತ್ತೀನಿ ನೋಡು. ನನ್ನ ಖಾನ್ದಾನಿ ಬಗ್ಗೆ ಮಾತಾಡ. ನಮ್ದು ಖಾನ್ದಾನಿ ದೊಡ್ಡದಿತ್ತು. ನಮ್ಮ ಖಾನ್ದಾನಿ ಈಗೂ ದೊಡ್ಡದ ಹೇಳೋಂಥದ್ದೈತಿ ನಮ್ದು. ಏನ ಒಂಚೂರು ನನ್ ಗಂಡು ಕುಡ್ದು ಎಲ್ಲ ಖಾನ್ದಾನಿ ಹಾ ಮಾಡಿದ ಅಂತ ಇಟ್ಕೋರಿ ನೀವು. ಒಳಬಳ ನಮ್ಮ ಖಾನ್ದಾನಿ ವಿಚಾರ ಎತ್ತಕೋಬೇಡ ಬಿಕ್ತಿ. ಮತ್ತೆ ಹೇಳಕತ್ತೀನಿ ನೋಡು. ನಮ್ಮ ಖಾನ್ದಾನಿ ದೊಡ್ಡದಿದ್ದಕ್ಕೆ ನಿಮ್ಮ ಖಾನ್ದಾನಿ ಲಾಸ್. ಕಂಗಾಲ್ ಕಂಪ್ನಿಯಾಗಿ ತಿರುಬೋಕಿ ಕಂಪ್ನಿಯಾಗಿ ನಮ್ಮ ಖಾನ್ದಾನಿಗೆ ಅಂಬೋ ಅಂತ ಗಂಟು ಹೊತ್ಕೊಂಡು ತಾಯಿ ಮಗ ಬಂದಿರೋದು. ನನ್ನ ಮಗ ಅನ್ನೋದೇನು ಸುಳ್ಳಲ್ಲ. ಫ್ರೀ ಪ್ರಾಡಕ್ಟ್ ಇಬ್ರು ಬಂದಿರಲ್ಲ. ನನ್ನ ಮಗಳ ಹಿಂದೆ ಅದೇನೋ ಅಂತಾರಲ್ಲ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತಾರಲ್ಲ ಹಂಗೆ ಬಂದು ಸೇರ್ಕೊಂಡ್ರಿ. ಮತ್ತು ಕೊಂದಾನಿ ಬರೀ ಹೇಳ್ಬೇಕು ಕೊಂದಾನಿ. ಯವ್ವಾ ಒಂಚೂರು ಬಾಯ್ ಮುಚ್ಚಿಬಿ. ಯವ್ವ
ಒಂಚೂರು ಒಳಗು ನೋಡು. ನಂಗೆ ನಿನಗೂ ಹೇಳಕ್ಕಾಗಲ್ಲ, ಅತ್ತಿಯರ್ಗೂ ಹೇಳಕ್ಕಾಗಲ್ಲ. ನನಗೆ ಸಾಕಾಗಿ ಹೋಗ್ಬಿಟ್ಟೈತೆ ನೀವು ಇಬ್ಬರು ಸಲುವಾಗಿ. ಯಾವ್ದಾರ ಗಾಡಿಗೆ ಹೋಗಿ ತಲೆ ತಕ್ಕ 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 ಜಜ್ಕೊಂಡು ಹಂಗ ಏನಾರು ಮಾಡ್ಕೊಂಡ್ಬಿಡ್ಲ ನನಗಾಗತ್ತೆ. ಒಂಚೂರು ನಡ್ರಿ ಇಬ್ರು ನಡ್ರಿ. ಅಯ್ಯ ಅಲ್ವಾ, ನೀನು ಮಗಳಾಗಿ ನನಗಂತಿದಿ. ಒಂದ್ ಮಾತು ನಿಮ್ಮ ಅತ್ತಿಗೆ ಹೇಳು. ಅವ್ರು ಸುಮ್ಮನೆ ನಾನು ಸುಮ್ಮನೆ ನಾನೇನಾರು ನಾನಾಗಿ ಕೆದರ್ ಹೋಗ್ತೀನಿ. ನೋಡ್ತಿಲ್ಲ ನೀನಾಗೆ ನಿಂತಿದ್ದಿಲ್ಲ. ಅಲ್ಲ ನೀನ ಕೇಳಕ್ತಿದ್ದಿಲ್ಲ. ಅವ್ರಾಗೆ ತೆಗೆದ್ರು, ಅವ್ರಾಗೆ ನಮ್ಮ ಕಾಂದಾನಿ ಬಗ್ಗೆ ಏನಾರು ಮಾತಾಡಿದ್ರು ನಾನು ಅನಿಸ್ಕೊಂಡು ಸುಮ್ಮನಿಲ್ಲ. ಮತ್ತೆ ಅದು ಅನಿಸ್ಕೊಂಡು ಸುಮ್ಮನಿದ್ರೆ ನಮ್ಮ ಕಾಂದಾನಿಗೆ ಮರೆತಾಗ್ದಂಗೆ ಗೊತ್ತಾನ. ನೀನ್ ಗಟ್ಟೆವಯ್ಯವ ಇಬ್ರು ಕುಟ್ಟಾಗಿ ತಲೆ ಹೊಡ್ಕೊಂಡು. ಅಲ್ಲ ಮೊದ್ಲ ರೂಮರು ಈಗ ಮಾತಾಡಿ ದಿನ ಸ್ವಲ್ಪತ್ತಿ ನೆನಪಿರಲ್ಲ. ತಗ ಮತ್ತೆ ವಾಪಸ್ ರಿಪೀಟ್ ತಲೆ ಕಾಸ್ಟ್ ವಾಪಸ್ ಹಾಕಿದ್ದೆ ರುಬ್ಬಿದ್ದೆ. ನೀನ್ ಗಟ್ಟಿ ಬಿಡವಯ್ಯವ. ನಾವು ಬರ್ತೀವಯ್ಯವ. ಆಮೇಲೆ ಬರ್ತೀನಿ ತಗೋ. ಎಲ್ಲ ಕೆಲಸ ಮಾಡಿ ಊಟ ಮಾಡ್ಕೊಂಡು ಬರ್ತಾನಂತ. ನಾನು ಬರ್ತೀನಿ ಅಯ್ಯವ. ನೀವೇನೋ ಮಾತಾಡತ್ತಿದ್ರಿ ನಮ್ದು ಒಟ್ಟು ಅಚ್ಚೆ ಮಾಡಿಸ್ತಾವನ ಅಂತ ಬಂದು ನೀನು ನೋಡಿದ್ರೆ ಬರೀ ನಿಮ್ಮ ಅತ್ತಿ, ನಿಮ್ಮ ಗಂಡ, ನಿಮ್ಮವ್ವ ಅಂತ ಬರೀ ಇದ ಅಥವಾ ನಮ್ಮನ್ನೇನೋ ಪರಿಚಯ ಮಾಡಿಸಿಲ್ಲ. ಹೋಗಿ ಬಿಡುವ ಜಾತ್ರೆ ಅಂತ ಹೇಳಿದಲ್ಲ, ಆಟ ಸಾಕ್ಬಿಡುವ. ಕೆಲಸ ಐತೆ ಒಂದೊಂದು ಗಂಡ ಹೊಲಕ್ಕೋಗ್ಬೇಕು. ಬರ್ತೀನಿ ತಗೋ. ಅಲ್ಲ ಲಕ್ಷ್ಮಣ್ ಅಕ್ಕ ನಾವು ಬರ್ತಾವ. ಅಲ್ಲಲ್ಲಿ ಪ್ರೇಮಿ, ನಾನು ಮುಂಜಾನೆಗ ಆ ಕಡೆ ಓಣಿಗೆ ಹಾಲು ತೊಂಬರಕ್ಕೆ ಹೋಗಿದ್ಬಿಡು. ನಿನ್ನ ಗಂಡು ಬರಾಕತ್ತಿದ್ದೆ. ಏನೋ ಕರೆ ಕವರ್ನಾಗ ಹಿಡ್ಕೊಂಬಂದವ. ನಾನು ಸಮಾಧಾನ ಆಗಲಿಲ್ಲ. ಏನಪ್ಪ ಇದು ಏನೋ ಒಯ್ಯಕತ್ತಿಲ್ಲ ಮುಂಜಾನೆಗ ಅಂತ ಕೇಳಿದೆ. ಮಟನ್ ಅದೇನೋ ತಲೆ ತಿಂದ್ರೇನೋ ಬೇಷ್ ಅಂತ ಅದನ್ನೇನೋ ನೀನು ಕೇಳಿದ್ದು ಅಂತಲ್ಲ ತನ್ನಂತ ಒಂಚೂರು ನಮ್ಗೊಂಚೂರು ಅದು ಹೆಂಗಿರುತ್ತೆ ಅಂತ ನೋಡಿಲ್ಲ. ಅಲ್ಲಿ ಎಲ್ಲ ತಿಂದಿನಿ, ಕಾಲು ತಿಂದಿನಿ, ಹೊಟ್ಟೆ ತಿಂದಿನಿ, ಕಳು ತಿಂದಿನಿ, ಎಲ್ಲ ತಿಂದಿನಿ. ಅದು ಒಂದು ಏನೋ ನೋಡಲೇ ತಿಂದಿದ್ದಿಲ್ಲ. ನಿನ್ನ ಗಂಡು ಹೇಳಿದ್ಮೇಲೆ ಬಾಯ ನೀರ ಬಂದು ಒಟ್ಟು ನನಗೊಟ್ಟು ಕೊಡ್ತೀಯ ಒಟ್ಟು ರುಚಿ ನೋಡ್ತೀನಿ. ಅರೆ ಸ್ಕೀಮ್ ಹಾಕಿ ಬುಡ್ಡಿ. ಅಲ್ಲ ಇವ್ರಿಗೆ ನಾವು ತಿಳಿದು ತಂದು ಕೊಟ್ಟರೆ ನಮ್ದಕ್ಕೂ ಏನು ಉಳಿತು? ಅದು ತುಂಬಾಗೆ ಕಾಸ್ಟ್ಲಿ ಐತಿ, ತುಂಬಾಗೆ ರೊಕ್ಕ ಕೊಟ್ಟು ನಾವು ತಂದಿದ್ದು. ಇರೋದೇ ಒಂದು ತಟ್ಟಿಗೆ ಮುಷ್ಟಿ ಇರುತ್ತೆ. ಅದನ್ನು ತಂದು ಇವ್ರ ಹಣಕ್ಕೆ ಬಡಿದ್ರೆ ನಮ್ದು ಮಕ್ಕಳಿಗೆ ನಾವು ಏನು ಕೊಡಬೇಕು? ಇವ್ರಿಗೆ ಕೊಟ್ಬಿಡ್ತಾವ್. ಅದ್ರಾಗೆ ಒಂದು ಬುಡ್ಡಿಗೆ ಕೊಟ್ರೆ ಇನ್ನೊಂದು ಬುಡ್ಡಿಗೆ ಸಿಟ್ಟು. ಎರಡು ಸೋಡಾ ಬುಡ್ಡಿಗೆ ಕೊಡಬೇಕು ಅಂದ್ರೆ ನಮ್ದು ಏನು? ಅರೇ ಇಲ್ಲಿಂದ ನಾವು ತಪ್ಪಿಸ್ಕೊಂಡು ಹೋಗ್ಬೇಕು. ಅರೆ ಅಲ್ಲ, ಅರೇ ಅಮ್ಮಂದು ನಮ್ದು ಮರ್ದು ಸುಮ್ಕೆ ಸುಳ್ಕೆ ಹೇಳ್ತಾರೆ. ನಮ್ದು ಕರೆ ಕವರ್ನಾಗೆ ಒಳ್ಳಗಡ್ಡಿಗೆ ತಂದಿದ್ರು. ಬಿಲ್ಡಪ್ಗೆ ತಗೋತಾರೆ ಮಂದಿಗೆ ಮುಂದೆ. ನಾವು ಮಟನ್ ತಿಂತೀವಿ, ದಿನಾಲು ಚಿಕನ್ ತಿಂತೀವಿ, ನಾವು ಇಷ್ಟು ಶ್ರೀಮಂತಿಕೆ ಇದ್ವಿ, ನಮ್ದು ಇಷ್ಟು ರೊಕ್ಕ ಐತಿ ಅಂತ ಮಂದಿಗೆ ಮುಂದೆ ಬಿಲ್ಡಪ್ಗೆ ತಗೊಂತಾರೆ. ಅವರು ತಂದಿದ್ದು ಈರುಳ್ಳಿ. ಅಯ್ಯ ಹೆಡ್ಬಿಟ್ಟಿ, ಊರ್ ಹೆಡ್ಬಿಟ್ಟಿ. ಅಲ್ಲೇ ಇದ್ದದ್ದ ಇಲ್ಲದ್ದ ಐತಿ ಅಂತಂದ್ರ ಅದೇನು ಇಲ್ಲದ್ ಬರುತ್ತನ್ಲಿ. ಅದ್ ಯಾಕೆ ಹಂಗೆ ಹೇಳ್ಬೇಕು? ಹಂಗೈತ್ ರೊಕ್ಕ ಅಂತೇಳಿ. ಆಗ ನಿನ್ನ ಗಂಡಂದು ಬುದ್ಧಿ ಬೇಸಿಲ್ಲವ ಇವ. ಬರೀ ಇವ್ರ ಮುಂದೆ ಗಾಳಿ ಗೊಬ್ಬರ ಕಟ್ತೈತಿ. ನಾವು ಹಂಗೆ ಮಾಡಿವಿ, ನಾವು ಅಂತ ಗಾಡಿ ತಂದಿವಿ, ನಾವು ಅಂತ ಮನೆ ಕಟ್ಸಿವಿ ಅಂತಂದು ಈಗ ನೋಡಿದ್ರೆ ಮನೆ ಕೆರ್ಕೊಂಡ್ ತಿಂದ್ರು ಒಂದೇನು ಇರಂಗಿಲ್ಲ. ಹೇಳ್ಬಿಡು ಚಂದ ನಿನ್ ಗಂಡಗ ಇಲ್ಲದ್ದು ಬಿಲ್ಡಪ್ ಕೊಡಬೇಡ ಮಂದಿ ಮುಂದೆ, ನನಗೂ ಹಸೆ ಆಗತ್ತಾ ಅಂತ ಹೇಳಿ. ನೀವು ಹೇಳಿದ್ದು ಸರಿಗೆ ಐತಿ, ನಾವು ಹೋಗಿ ಅವ್ರದ್ದು ಹೇಳ್ತೀವಿ, ನೀವು ಚಿಂತೆಗೆ ಮಾಡಬೇಡಿ. ಅಲ್ಲ ಹಂಗೆ ಹಿಂಗೆ ಮಾಡಿ ತಪ್ಪಿಸ್ಕೊಂಡಿಗೆ ಬಂದ್ವಿ ನಾವು. ಅಲ್ಲ ನನ್ನ ಮಗ ಅಲ್ಲಿ ಕತ್ತಿ ದುಡ್ದಂಗೆ ಗುಡಿಯಕ್ಕೆ ಹೋಗೈತಿ, ಬುಟ್ಟಿ ಮಾಡು ಹೊಲಕ್ಕೆ ಹೋಯ್ತೀನಿ ಅಂತ ಅವಾಗಿನ ನಾನು ಇಲ್ಲೇ ನಿಂತೀನಿ. ಒಟ್ಟು ಒಳಗೆ ಹೋಗಿ ಅಡಿಗೆ ನೋಡ್ಬಿಟ್ಟು ಕೊಂಡ್ಕೊಂತ ಹೊರ ಬಂದು ಅಂಗಳಕ್ಕೆ ನಿಂತ್ಬಿಡ್ತಾವ ದೈ ಅಂತೇಳಿ. ಹ್ಞೂ ಅತ್ಯಾರ ಈಗ ಹೋಗಿ ಮಾಡ್ತೇನ್ರಿ. ಈಗ ಹೊದಕ್ಕೆ ಕಾಪಲ್ಲಿ ಹೆಚ್ಚಿ ರೊಟ್ಟಿ ಮಾಡ್ಬಿಡ್ತೇನೆ ತಡ್ರಿ. ಮಗಳ ನಡಿಯವ, ಅಟ್ಟಿ ಕಾಟ ಇಷ್ಟು ನಮ್ನಿ ಆದ್ರೆ ನನ್ನ ಮಗಳು ಹೆಂಗ್ ಬದುಕು ಕೈಯವ. ನಡಿ ಮಗಳ, ನಾ ಕಾಪಲ್ಲಿಗೆ ಹೆಚ್ಚಿ ಪಲ್ಯ ಮಾಡ್ತೀನಿ, ರೊಟ್ಟಿ ಮಾಡಿ ನಡಿವ. ಎಲ್ಲರೂ ಬರೀ ಕುತ್ಕೊಂಡು ತಿಂದು ಆರ್ಡರ್ ಮಾಡಿರೋದಾರ. ಮಾಡ ಮುಂದೆ ಏನು ಅವ್ರನ್ನೂ ಕಷ್ಟ ಅಂತ ಹೆತ್ತೊಟ್ಟಿಗೆ ಗೊತ್ತಾಗತ್ವ. ನಡಿ ಮಗಳ. ಅಯ್ಯ ಅಲ್ಲ ಮತ್ ಮಗಳಿಗೆ ಕಷ್ಟ ಆಗುತ್ತ ಅನ್ನ ಮತ್ ನೀವು ಮಾಡೋಕು. ಕಾಪೆಲೆ ಹೆಚ್ಚೋದೇನು, ಪಲ್ಯ ಮಾಡೋದೇನು, ಅರಿವಿ ಒಯ್ಯೋದೇನು, ಬಾಂಡೆ ತಿಕ್ಕದೇನು, ಕಸ ಹೊಡೆದೇನು, ನೆಲ ಒರೆಸೋದು ಮಾಡ್ಬೇಕಪ್ಪ. ಮತ್ತ ಅಲ್ಲ ನಮ್ಮ ಮನೆ ಬಂದದಿರಿ, ಪುಕ್ಷೇಟೆ ತಿಂತೀರಿ, ತಾಯಿ ಮಗ. ಅಲ್ಲ ಸೊಸಿ ಅಂತ ಬಿಡು, ಮತ್ ಮನೆಗೆ ತಂದಿವಿ ಸೊಸಿ ಅಂತೇಳಿ. ಆಕಿ ನಮ್ಮ ವಂಶ ಬೆಳಗ್ತಾಳ. ಲಕ್ಷ್ಮಿ ಅಂದ್ರಲ್ಲಿ ಈಗ ಲಕ್ಷ್ಮಿನ ಸಹಿ. ಆದ್ರೆ ಈಗ ನೀವು ನಿಮ್ದು ಎಲ್ಲ ನೋಡ್ಕೋತೀವಿ ಹೊಟ್ಟಿನೆತ್ತಿನ. ಮತ್ತೆ ಆಟ ಮಾಡ್ಲಿಲ್ಲ ಅಂದ್ರೆ ಹೆಂಗಪ್ಪ? ಒಟ್ಟು ಕಾಪೆಲೆ ಹೆಚ್ಚಿಕೊಟ್ಟು ನನ್ನ ಸೊಸಿ ಕೊಟ್ಟು ಆಸೋಗ್ರು ಹೋಗ್ರಿ. ಎಲ್ಲ ಕೇಳಿ ಮುದಿಕಿ. ನಾನಂದ್ರೆ ನನಗಿಂತ ಬಲ್ಲ ಮಾತಾಡ್ತೀನಿ. ಏನ ನನ್ನ ಮಗಳ ಮಕ್ಕ ನೋಡ್ಕೊಂಡು ಸುಮ್ಮನದೀನಿ. ತಂದು ಇಟ್ಕೊಂಡಿದ್ ಪಾಪ ಮತ್ತೆ ಆಕಿಗೆ ಇದಾಗಬಾರ್ದು ಅಂತೇಳಿ ಇಲ್ಲ ನೀನು ಬಿಡ್ತಿದ್ದೇನೆ. ನಮ್ಮ ಊರಾಗ ಊರು ಬಜಾರಿ ಮುದುಕಿ ಅಂತ ನಾನು ಕರಿತಿದ್ರು. ಅಂತ ಇಲ್ಲಿ ತಗ್ಗಿ ಬಗ್ಗೆ ನಿನಗೆ ಹಂಚ್ಕೊಂಡು ನಡೀತೀನಂದ್ರೆ ಒಂದೇ ಒಂದು ಉದ್ದೇಶ. ನನ್ನ ಮಗಳನ್ನ ಕೊಟ್ಟಿನಿ, ಮಗಳ ಮನೆಗೆ ಅದೀನಿ ಅನ್ನೋದಕ್ಕೆ ಮತ್ತೆ ಸುಮ್ಮನೆ ಯಾಕೆ ನನ್ನ ಮಗಳಿಗೆ ತ್ರಾಸ ಕೊಡ್ಬೇಕಂತ ಬಾಯಿ ಮುಚ್ಕೊಂಡು ಸುಮ್ಮನೆ. ನಾನೇನಾರ ನಮ್ಮ ಊರನ್ನ ಬಜಾರಿ ಮುದುಕಿ ಅವತಾರ ನಿನ್ನ ತೋರಿಸಿದ್ರೆ 4 ದಿವಸ ಮನೆಗೆ ಇರಂಗಿಲ್ಲ. ಯಾವ್ದಾರು ನಾನು ಸುಡುಗಾಡಿ ಸೇರಿಸ್ರಿ, ಇಲ್ಲ ಮಠ ಸೇರಿಸ್ರಿ ಅಂತ ಹುಡುಕಿದ್ದೆ. ನಾನು ಮುಂದೆ ಬರ್ತಾವ ಕೊಚ್ಕೊಳಕ್ಕ ಕೇಡಿ ಮುದುಕಿ. ಅಲ್ಲ ಲಕ್ಷ್ಮಿ ನಿಮ್ಮವ್ವ ಏನ ನೋಡ್ ನಾನು ಬೈಕೊಳಕತ್ತಾಳಕ್ಕಿ ನಿಮ್ಮವ್ವ. ಯವ್ವ ನೀ ಅತ್ತೇರಿ ಬೈದೆ? ಅಲ್ಲ ಮಗಳ ನಿನ್ನಂತೆಲ್ಲ ದಿನಲ್ಲ ಯವ್ವ, ನಿನ್ನ ಕಣ್ ಮುಂದಾದೀನಿ. ಮುಚ್ಚಿದ ಅಲ್ಲ ಮುಗಿದ್ ಬಾಯಿ ಮುಚ್ಕೊಂಡು ಹಿಂಗ ನಿಂತೀನಿ. ಮತ್ತೇನಂದ್ರು ಅಲ್ಲ ನೋಡ್ದೆ ನಾನು ಯಾವಾಗ ಬೈಬೇಕ? ಅಲ್ಲ ಹೆಂಗಂತ ಅವಳು ನಿಮ್ಮತ್ತಿ? ಹೌದಲ್ರಿ ಅತ್ಯಾರ, ಇಲ್ಲೇ ನಮ್ಮವ್ವ ನನ್ನ ಬೆನ್ನಿಂದ ಯಾವ ಬೈಲ್ರಿ ನೀವ ಅಂದ್ರು ಸುಮ್ಮನದ ನಮ್ಮವ್ವ ಪಾಪ. ಏನೇನು ಗೊತ್ತಿಲ್ಲ ಆಕಿ ಮನಸ್ನಾಗ ನನ್ನ ನೋಡಿ ಹೆಂಗ್ ಬೈಕೊಳಕತ್ತಾಳ. ಅಲ್ಲ ನಾ ಮನಸ್ನಾಗ ಈಕಿಗೆ ಬೈದಿದ್ದು ಈಕಿಗೆ ಹೆಂಗ್ ಗೊತ್ತಾತು? ಅಲ್ಲ ಈಕಿಗೇನಾರ ದೇವ್ರು ಅದೇನಂತಲ್ಲ ಇನ್ನೊಬ್ರ ಮನಸ್ಸನ್ನ ತಿಳ್ಕೊಳಕ್ ಕೊಟ್ಬಿಟ್ಟನ ಹೆಂಗ? ಅದ ಹೆಂಗ್ ಗೊತ್ತೈತಿ ನಾ ಬೈದದ್ದು? ಅಲ್ರಿ ಅತ್ತೀರ ಏನ್ ಮಾತಾಡತ್ತೀರಿ ನೀವು? ನಮ್ಮ ಮನಸ್ನಾಗ ನಿಮಗ್ ಬೈದ್ಲ ಅಂತ ಅದ ಹೆಂಗ್ ನಿಮಗ್ ಗೊತ್ತಾತ್ರಿ? ಅಲ್ಲ ಮನಸ್ನಾಗ ಬೈದದ್ ನಿಮಗ್ ಏನ್ ಕೇಳ್ತನ್ರಿ? ಅದು ಏನ್ರಿ ಅತ್ತರ ಸುಮ್ನ ನಮ್ಮ ಅವ್ವ ಒಂದ್ ಏನ ಅನ್ಬೇಕಂತಂದು ದಿನಾ ಒಂದ್ ಏನ ಅಂತೇಳಿ ಪಾಪ ನಮ್ಮವ್ವ. ನೋಡ್ವಾ ನೋಡು ನನ್ನಂದ್ರ ಉರದ್ ಮುಕ್ತಾಳ ನಿಮ್ಮ ಅತ್ತಿ.
ಇಲ್ಲ ಲಕ್ಷ್ಮಿ, ನನ್ನ ದುರ್ಗುಟ್ಕೊಂಡು ನುಂಗಂಗ ನೋಡಾಕತ್ತಿದ್ಲು. ನಾನು ಅಂದೆಲ್ಲ ನಾನು ಹಿಂಗ ಏನ ಮಾಡ್ತೀನಿ ಅನ್ನಂಗ ನೋಡಾಕತ್ತಿದ್ಲು. ನನಗೇನು ಗೊತ್ತಾಗಲ್ಲನ, ಅಯ್ಯೋ ತಲೆಯಾಗಿನ ಒಂದರ ಕೂದಲ ಹುಡುಕಿ ಏನಾದ್ರು ಒಂದು ಕರ್ರ ಅಂತ ಕೂದಿಲ್ಲ, ಓಸು ಬೆಳಗ್ಗೆ ಅವು ಅಂದ್ರೆ ತಿಳ್ಕೊಂಬಿಡು ನಾನು ಎಷ್ಟು ಅನುಭವ ಉಂಡೀನಿ ಅಂತ. ನನಗೆ ಗೊತ್ತಾಗಲ್ಲ ಯಾರ್ಯಾರು ಹೆಂಗೆ ನೋಡ್ತಾರ, ನೋಟದಾಗ ನಾನು ಏನೇನು ಬೈತಾರ ಅಂತೇಳಿ. ಕರ್ರೆ ಬಂದ್ರ ನಿಮ್ಮ ಅವ್ವ ನನಗ ಹೆಂಗ ಬೇಕಂಗ ಮನಸ್ಸಿನಾಗ ಬೈಯಾಕತ್ತಿದ್ಲು ಗೊತ್ತಾನ.